ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಲೇಡೀಸ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಹಾಸ್ಟೆಲ್ ಫ್ರೆಂಡ್ಸ್ ನನ್ನ ಬರ್ಡೇನ ಲಾಂಗ್ ಬ್ಯಾಕೆ ಮಾಡಿದ್ರು, ಬಟ್ ನನ್ನ ಕಾಲೇಜ್ ಫ್ರೆಂಡ್ಸ್ಗೆ ಸ್ವಲ್ಪ ಟೈಮ್ ಕಾನ್ಸ್ಟೆಂಟ್ಸ್ ಇದ್ದಿಂದ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಅವ್ರು ಇವಾಗ ಮಾಡ್ತಾ ಇದ್ದಾರೆ. ನೋಡಿ ಇವಾಗ ನನ್ನ ರೂಮ್ಮೇಟ್ಸ್ ಗೈಸ್, ನಾನು ಹಾಸ್ಟೆಲ್ ಇದ್ದೀನಲ್ವಾ, ಸ್ವಲ್ಪ ಈ ತರ ಡಿಸ್ಟರ್ಬೆನ್ಸ್ ಕಾಮನ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾವಣಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಅದನ್ನೆಲ್ಲ ಮಾಡಬೇಡಿ ಗೈಸ್. ಬಾಯ್ 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 ಬಾಯ್. ಓಕೆ, ಐ ವಿಲ್ ಸ್ಟಾರ್ಟ್ ನೌ. ಲವ್ ಯು ಆಲ್. ಬಾಯ್ ಬಾಯ್. ಅಂತ ಗೈಸ್, ನನ್ನ ಹಾಸ್ಟೆಲ್ ಫ್ರೆಂಡ್ಸ್ ನನ್ನ ಬರ್ಡೇನ ಮಾಡಿರಲಿಲ್ಲ, ಸೊ ಅವ್ರು ಇವತ್ತು ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಅದಕ್ಕೆ ನಾನು ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ನಾನು ನನ್ನ ಕಾಲೇಜ್ ಫ್ರೆಂಡ್ಸ್ ಬಂದು ನನ್ನ ಬರ್ಡೇನ ಮಾಡಿರಲಿಲ್ಲ ಬಿಕಾಸ್ ಆಫ್ ನಮಗೆ ಎಕ್ಸಾಮ್ಸ್ ಇತ್ತು, ಆಮೇಲೆ ಸ್ವಲ್ಪ ಪ್ರಾಜೆಕ್ಟು ಎಲ್ಲ ಆ ಟೈಮಲ್ಲಿ ಫುಲ್ ಹೆಕ್ಟಿಕ್ ಇತ್ತು ಡೇಸ್. ಅದಕ್ಕೆ ಅವ್ರಿಗೆ ಬರ್ಡೇಸ್ನ ಮಾಡೋಕ್ಕಾಗಿರಲಿಲ್ಲ. ಅವರು ನನ್ನ ಬರ್ಡೇನ ಇವತ್ತು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದರು. ಸೊ ಅದಕ್ಕೆ ನಾನು ರೆಡಿಯಾಗಿದೆ, ಈ ಥರ ರೆಡಿಯಾಗಿದ್ದೀನಿ ನೋಡಿ. ಇದು ಬೂಟ್ ಕಟ್ ಜೀನ್ಸ್, ಇದೊಂದು ಟೀ ಶರ್ಟ್. ನಾನು ತಿರ್ಗಾ ಆ ಲೊಕೇಶನ್ ಅಂದರೆ ಕೆಫೆನ ರೀಚ್ ಆದಮೇಲೆ ಬೇಕಾದರೆ ಡ್ರೆಸ್ ಚೇಂಜ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಆದರೆ ಡ್ರೆಸ್ ಚೇಂಜ್ ಮಾಡ್ತೀನಿ, ಇಲ್ಲಾಂದರೆ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಬ್ಯಾಕ್ಗ್ರೌಂಡಲ್ಲಿ ನೋಡಿ ಏನು ನಡೀತಾ ಇದೆ ಅಂತ ಹೇಳಿ. ಒಂದೇ ತಟ್ಟೆಯಲ್ಲಿ 10 ಜನ ತಿಂತಾರೆ ಬಿಟ್ಟರೆ, ಆದರೆ ಇವಾಗ ಕರೆಂಟ್ಲಿ 5 ಜನ ತಿಂತಾ ಇದ್ದಾರೆ. ಆ್ಯಂಡ್ ಇಗ್ನೋರ್ ದಿ ಬ್ಯಾಕ್ಗ್ರೌಂಡ್ ಫಾರ್ ಸಮ್ ಟೈಮ್. ಆ್ಯಂಡ್ ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಲುಕಿಂಗ್ ಕಾಣಿಸ್ತಾ ಇದ್ದೀನಾ? ನನ್ನ ಔಟ್ಫಿಟ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ನಾನು ಅವ್ರ ಜೊತೆ ಹೋಗಿ ತಿಂತೀನಿ, ಬೇಕಿದ್ರೆ ಅದನ್ನೂ ಈ ವಿಡಿಯೋದಲ್ಲಿ ಹಾಕ್ತೀನಿ. ಒಂದು ಸ್ವಲ್ಪ ತಿನ್ಕೊಂಬರ್ತೀನಿ ಬೇಗ. ನೈಸ್. ರಿವ್ಯೂ ಮಾಡಿ ಫುಡ್ನ. ನಾವು ಜಯನಗರಲ್ಲಿರುವಂಥ ಒಂದು ಕೆಫೆಗೆ ಹೋಗಿದ್ವಿ ಆ್ಯಂಡ್ ಬೇಗನೆ ರೀಚ್ ಆದ್ವಿ ಬಿಕಾಸ್ ಮೆಟ್ರೋ ಇದೆ ಅಲ್ವಾ. ಸೊ ಬಟ್ ನಾನು ಇನ್ನೂ 2 ಫ್ರೆಂಡ್ಸ್ ಬರೋದಿತ್ತು, ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ನಾವು ಹೋಗಿ ಸ್ಟಾರ್ಟರ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಅವರು ಕೂಡ ಬಂದರು ಆ್ಯಂಡ್ ಸುಮ್ಮನೆ ಚಿಟ್ ಚಾಟ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ತುಂಬ ಒಂದು ವೀಕ್ ಆರ್ ಒಂದು 15 ಡೇಸ್ ಆದಮೇಲೆ ನಾವು ಮೀಟ್ ಆಗಿದೆ ಅನಿಸುತ್ತೆ. ಇಷ್ಟು ಲಾಂಗ್ ಗ್ಯಾಪ್ ಯಾವತ್ತೂ ಆಗ್ತಾನೆ ಇರಲಿಲ್ಲ ಬಿಕಾಸ್ ಇವಾಗ ಇಂಟರ್ನ್ಶಿಪ್ ಅದು ಇದು ಅಂದ್ಕೊಂಡು ಎಲ್ಲ ಬೇರೆ ಕಡೆ ಸ್ಪ್ರೆಡ್ ಆಗ್ತಾ ಇದ್ದೀವಲ್ವ. ದಟ್ಸ್ ವೈ. ಆ್ಯಂಡ್ ನಮ್ಮ ಗ್ರೂಪಲ್ಲಿ ಕಾಮನ್ ರಿಚುವಲ್ ಏನಂದರೆ ಯಾವುದಾದ್ರೂ ಬರ್ಡೇ ಇದ್ದರೆ ನಾವೇ ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ಕೈಯಿಂದ ಮಾಡಿ ಅವ್ರಿಗೆ ಗಿಫ್ಟ್ ಕೊಡೋವಂಥದ್ದು. ನಿಜ ಹೇಳ್ತೀನಿ, ನಿಮ್ಗೆ ಯಾರಾದರೂ ಕ್ಲೋಸ್ ಫ್ರೆಂಡ್ಸ್ ಇದ್ದರೆ, ಯಾರಾದರೂ ತುಂಬ ಬೇಕಾದವರಿದ್ದರೆ ನೀವು ಅವ್ರಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿಕೊಡಿ. ನೀವು ಏನು ಗಿಫ್ಟ್ ಕೊಟ್ಟರು ಅಷ್ಟು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ನೀವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೊಟ್ಟರೆ ಅಷ್ಟು ಖುಷಿ ಆಗುತ್ತೆ. ಎಲ್ಲರೂ ಒಂದೊಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಕೊಂಬಂದಿದ್ರು. ಆ್ಯಂಡ್ ಒಂದು 10 to 15 ಕ್ರಾಫ್ಟ್ಸ್ ಇದ್ವೇನೋ, ಒಂದೊಂದೇ ಓದ್ತಾ ಇದ್ದೆ. ಆ್ಯಂಡ್ ಕೆಲವೊಂದು ನಂಗೆ ಓಪನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಬಿಕಾಸ್ ಯಾವ ಥರ ಓಪನ್ ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ನನ್ನ ಫ್ರೆಂಡ್ಸ್ ಬಂದು ಫಸ್ಟ್ ಇಯರಲ್ಲಿ ಪರಿಚಯ ಆಗಿದ್ದು, ಬಟ್ ನೌ ವಿ ಆರ್ ಇನ್ ಫೈನಲ್ ಇಯರ್. ಆ್ಯಂಡ್ ಇವಾಗ ಇಂಟರ್ನ್ಶಿಪ್ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಸ್ಪ್ರೆಡ್ ಕೂಡ ಆಗಿದ್ದೀವಿ. ಬಟ್ ಏನಂದರೆ ಆ ಬಾಂಡ್ ಚೂರು ಕಡಿಮೆ ಆಗಿಲ್ಲ. ಆ ಲೆಟರ್ಸಲ್ಲೆಲ್ಲ ಅವ್ರು ಅದ್ರ ಬಗ್ಗೆನೇ ಬರೆದಿದ್ರು. ನನಗಂತೂ ಫುಲ್ ಎಮೋಷ್ನಲ್ ಮೂಮೆಂಟ್ ಅಂತ ಅನ್ನಿಸ್ತಾ ಇತ್ತು. ಅವ್ರು ಅದನ್ನೇ ಹೇಳ್ತಾಯಿದ್ರು, ಅಳೋದಿದ್ರೆ ಎಲ್ಗೂ ಇವಾಗಲೇ ಅಳ್ಬೇಡ ಅಂತೇಳಿ. ನಿಜ ನಂಗೆ ಅಳು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಐ ರಿಯಲಿ ಮಿಸ್ ದೆಮ್. ನಾನು ಬ್ಯಾಂಗ್ಳೂರಿಗೆ ಒಬ್ಬಳೇ ಬಂದಾಗ ನನಗೆ ಒಂದು ಸಪೋರ್ಟ್ ಸಿಸ್ಟಮ್ ಥರ ನಿಂತಿದ್ದು ನನ್ನ ಫ್ರೆಂಡ್ಸ್. ನಿಜ ಹೇಳ್ತೀನಿ, ನನಗೆ ಇವಾಗಲೂ ಒಂಥರ ಅಳು ಬರುತ್ತೇನೋ ಅಂತ ಫೀಲ್ ಆಗ್ತಾಯಿದೆ. ನಾನು ನಿಜ ಮಿಸ್ ಮಾಡ್ಕೊತೀನಿ ಅವ್ರನ್ನ. ಈ ವಿಡಿಯೋ ಏನಾರ ನೋಡ್ತಾ ಇದ್ದರೆ, ಅವರು ನೋಡ್ತಾರೆ ಅನಿಸುತ್ತೆ, ನೋಡಿದರೆ ಐ ರಿಯಲಿ ಮಿಸ್ ದೆಮ್. ನಿಮ್ಮ ಥರ ಫ್ರೆಂಡ್ಸ್ ನನಗೆ ಮತ್ತೆ ಯಾವತ್ತೂ ಸಿಗಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಸಿಕ್ಕರೂ ಕೂಡ ಅಷ್ಟೊಂದು ಕ್ಲೋಸ್ ಬಾಂಡಿಂಗ್ ನಂಗೆ ಬೆಳೆಯುತ್ತೆ ಅಂತ ಫೀಲ್ ಆಗಲ್ಲ. ಐ ಲವ್ ಯು ಗೈಸ್, ಐ ಲವ್ ಯು ಸೋ ಮಚ್. ಯು ಆರ್ ದ ಬೆಸ್ಟ್ ಫ್ರೆಂಡ್ಸ್ ಐ ಎವರ್ ಹ್ಯಾಡ್ ಇನ್ ಮೈ ಲೈಫ್ ಟೈಮ್ ಅಂತ ಹೇಳ್ಬೋದು. ಪರ್ಸ್ನಲಿ ಹೇಳಬೇಕಂತಂದರೆ ನನ್ನ ಅಪ್ ಆ್ಯಂಡ್ ಡೌನ್ಸ್ ಎಲ್ಲದನ್ನೂ ಅವ್ರು ನೋಡಿದ್ದಾರೆ. ಅಪ್ ಆ್ಯಂಡ್ ಡೌನ್ಸಲ್ಲೂ ಕೂಡ ನನ್ನ ಜೊತೆಗಿದ್ದಾರೆ. ಆ್ಯಂಡ್ ನಾನು ಸ್ವಲ್ಪ ಅಗ್ರೆಸಿವ್ ಇದ್ದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು 4 ಇಯರ್ಸ್ ಕೂಡ ನನ್ನ ಜೊತೆ ಮೂವ್ ಆನ್ ಆಗಿದ್ದಾರೆ. ಎಷ್ಟೊಂದು ಜಗಳಗಳು, ಸಿಟ್ಟು, ಮನಸ್ತಾಪಗಳು ಬಂದರೂ ಕೂಡ ಯಾವುದೇ ಪಾಯಿಂಟಲ್ಲೂ ಅವ್ರು ನನ್ನ ಬಿಟ್ಕೊಟ್ಟಿಲ್ಲ. ಐ ರಿಯಲಿ ಲವ್ ದೆಮ್ ಆ್ಯಂಡ್ ಐ ರಿಯಲಿ ಮಿಸ್ ದೆಮ್.
ಎಲ್ಲಾದರೂ ಇರಿ, ಫುಲ್ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರ್ಡೇ ಕೂಡ ಎಲ್ಲರೂ ಸಿಗೋಣ. ನನ್ನ ಬರ್ಡೇ ಅಂತಲ್ಲ, ಎಲ್ಲರ ಬರ್ಡೇಗೂ ಸಿಗೋಕ್ಕೆ ಟ್ರೈ ಮಾಡೋಣ. ಎಲ್ಲರೂ ಫ್ರೆಂಡ್ಸ್ನ ಉಳಿಸ್ಕೊಳ್ಳೋಕೆ ನೋಡ್ಕೊಳ್ಳಿ. ಕಳಿಯೋಕ್ಕೆ ತುಂಬ ಟೈಮ್ ಬೇಡ ನಾವು ಫ್ರೆಂಡ್ಸ್ನ, ಬಟ್ ಅದನ್ನ ಉಳಿಸ್ಕೊಳ್ಳೋಕೆ ಬಂದು ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. 1 ಸೆಕೆಂಡಲ್ಲಿ ನಾವು ಫ್ರೆಂಡ್ಶಿಪ್ನ ಹಾಳು ಮಾಡ್ಕೋಬೋದು, ಬಟ್ ನಾವು ಅದನ್ನ ಉಳಿಸ್ಕೊತೀವಿ ಅಂದರೆ ತುಂಬ ವರ್ಷ ಬೇಕು. ವೆನ್ ಐ ಮೂವ್ ಟು ಬ್ಯಾಂಗ್ಳೂರ್, ವೆನ್ ಐ ಆಮ್ ವಿತ್ ಮೈ ಫ್ರೆಂಡ್ಸ್, ಇವ್ರ ಜೊತೆ ಇದ್ದಾಗಲೇ ನನಗೆ ಫ್ರೆಂಡ್ಶಿಪ್ದು ರಿಯಲ್ ಮೀನಿಂಗ್ ಏನು ಅಂತ ಗೊತ್ತಾಗಿದ್ದು. ಅಲ್ಲಿವರೆಗೂ ನನ್ನ ಲೈಫಲ್ಲಿ ತುಂಬ ಫ್ರೆಂಡ್ಸ್ ಬಂದಿರ್ಬೋದು, ಅವರು ಕೂಡ ಒಳ್ಳೆ ಫ್ರೆಂಡ್ಸ್ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನಾನು ಎಲ್ಲ ಥರದ್ದು ನೆಗೆಟಿವ್ ಪಾಸಿಟಿವ್ನ ತೊಗೊಂಡು ನನ್ನ ಜೊತೆ ಇದ್ದವ್ರಂದರೆ ಇದಿಷ್ಟು ಜನ. ಈ ನನ್ನ ಫ್ರೆಂಡ್ಸ್ ಬಂದು ನನ್ನ ಲೈಫ್ ಟೈಮಲ್ಲಿ ನಾನು ಮೀಟ್ ಮಾಡಿರೋಂಥ ಬೆಸ್ಟ್ ಪರ್ಸನ್ಸಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಲಿಟ್ರಲಿ ಹೇಳ್ತೀನಿ, ದೇ ಆರ್ ಸೋ ಡೌನ್ ಟು ಅರ್ತ್. ನೀವೇನೋ ಒಂದು ಅವ್ರ ಬಗ್ಗೆ ಹೇಳಬೇಕು, ಏನೋ ಒಂದು ಮಾತಾಡಬೇಕು ಅಂದರೆ 2 ಮಾತೇ ಬೇಡ, ಹೇಳೋ ಬೇಡವೋ ಅಂತ ಹೇಳಿ ನೀನು ಏನು ಹೇಳಿದ್ರು ಅವ್ರು ಜಡ್ಜ್ ಮಾಡದೆ ಅದನ್ನ ತೊಗೊಳಕ್ಕೆ ರೆಡಿ ಇರ್ತಾರೆ. ತಪ್ಪಿದರೆ ತಪ್ಪು ಅಂತ ಹೇಳ್ತಾರೆ, ಸರಿ ಇದ್ದರೆ ಸರಿ ಅಂತ ಹೇಳ್ತಾರೆ. ಆ್ಯಂಡ್ ದೇ ಆರ್ ಫ್ರೆಂಡ್ಲಿ. ನನ್ನ ಜೊತೆ ಅಷ್ಟೇ ಅಲ್ಲದೆ ಎಲ್ಲರ ಜೊತೆನೂ ಹಾಗೆ ಇರ್ತಾರೆ. ಆ್ಯಂಡ್ ನಾನು ಈ ವ್ಲಾಗ್ ಮುಖಾಂತರ ಏನು ಹೇಳ್ತೀನಿ ಅಂದರೆ, ನಿಮ್ಮ ಫ್ರೆಂಡ್ಗೆ ಏನಾದರೂ ನೀವು ಗಿಫ್ಟ್ ಕೊಡಬೇಕಂತ ಇದ್ದರೆ ನಿಜ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿಕೊಡಿ. ನಿಜ ಅದರಷ್ಟು ಖುಷಿ ಯಾವುದೂ ಸಿಗಲ್ಲ. ನಾನು ಯೂಶ್ವಲಿ ಫ್ಲವರ್ಸ್ನ ಇಷ್ಟಪಡಲ್ಲ, ಅಂದರೆ ರಿಯಲ್ ಫ್ಲವರ್ಸ್ನ ಇಷ್ಟಪಡಲ್ಲ, ಅಷ್ಟೊಂದು ನಂಗೆ ಇಷ್ಟ ಆಗಲ್ಲ. ಸೊ ಇವ್ರು ನನಗೋಸ್ಕರ ಅಂತೇಳಿ ಆರ್ಟಿಫಿಷಿಯಲ್ ಫ್ಲವರ್ ತರಿಸಿದರೆ ಇದು ಲೈಫ್ ಲಾಂಗ್ ನನ್ನ ಜೊತೆ ಇರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸರಿ ಗೈಸ್, ಕೇಕ್ ಕಟ್ ಮಾಡೋದಾ? ನಾನು ನಿಮ್ಮ ಮನೆ ಕಡೆ ಬರ್ತಿದ್ದಲ್ಲ, ಬ್ಲೋ ಮಾಡೋದು ವಿಶ್ ಮಾಡ್ಕೊಂಡ್ಯಾ? ಹಾಂ, ಏ ಸಾರು ಎಲ್ಲ ಬ್ಲೋ ಬೇಡ ಅಂದರೆ ಹಿಂಗೆ ಮಾಡು. ಬನ್ನಿ ಗೈಸ್, ಕೇಕ್ ತಿನ್ನೋಣ. ಫಸ್ಟ್ ಟೈಮ್ ಇವತ್ತು ನಾನು ಕಾಲೇಜ್ ಹಿಸ್ಟ್ರಿ ಕೇಕ್ ತಂದಿರೋದಿದೆ. ಹಾಂ ಸ್ಕ್ವಾರ. ಹೌದು. It's your time. It's me time. ಅಷ್ಟೇ ಬಂತು ಕಣೆ, ಮಿಸ್ ಆಗಿ. ಅವಳು ನಮಗೆ ಹೇಳಿ ಅವಳು ಡೇಟಲ್ಲಿ ಅನ್ನನೇ ತಿನ್ಸು. ಏನೇ ತಿನ್ನು ತಿನ್ನು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು, ಸ್ವಲ್ಪ ಅದು ಇದು ಮಾತಾಡ್ಕೊಂಡು ಕೂತಿದ್ವಿ. ಆ್ಯಂಡ್ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಅವ್ರು ನನಗೆ ಗಿಫ್ಟ್ ಕೊಟ್ಟಿರಲಿಲ್ಲ, ಆ್ಯಂಡ್ ಗಿಫ್ಟ್ ಕೂಡ ಕೊಟ್ಟರು. ಆ್ಯಂಡ್ ಗಿಫ್ಟ್ ಇಸ್ಕೊಂಡೆ. ಆ್ಯಂಡ್ ಅವ್ರು ನನಗೆ ಇವಾಗ ಆಫೀಸಿಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಹ್ಯಾಂಡ್ ಬ್ಯಾಗ್ ಕೊಟ್ಟರು, ಇಯರಿಂಗ್ಸ್ ಕೊಟ್ಟರು, ಆ್ಯಂಡ್ ಬ್ರೇಸ್ಲೆಟ್ ಕೊಟ್ಟರು. ಆ್ಯಂಡ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಲಿಂಗೇಶನ್ ಅಂತೆ ನೋಡಿ, ಅವ್ರು ಅನ್ಕೊಂತಾರೆ ಈ ಹುಡುಗಿ ವಿಡಿಯೋಗೆ ಎಷ್ಟು ಹಾಯ್ ಮಾಡ್ತಾಳೆ ಅಂತ. ಉಲ್ಲಾಸಲಿ ಕುಂತಲ್ಲು ನೀನೆ, ನಿಂತಲ್ಲು ನೀನೆ, ಎಲ್ಲೆಲ್ಲೂ ನೀನೆ ಸಖಿ. ಕಣ್ಣಲ್ಲೂ ನೀನೆ, ಕನಸಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ ಸಖಿ. ನನ್ನ ನೆನ್ನೆಗಳು ನೀನೆ, ನಾಳೆಗಳು ನೀನೆ, ಎಂದೆಂದು ನೀನೆ ಸಖಿ. ಏನಾದರೂ ಹೇಳ್ರಪ್ಪ अनुष्का. गाइस नेक्स्ट ईयर ही ब्लॉग है. हमें एक ये मिला है टारगेट, इतना प्रोडक्ट बेचना है, आज फिर सैलरी मिलेगी. ಗೈಸ್, ನಿಮಗೆ ಗೊತ್ತಾ, ಇವಾಗ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಇವಾಗ ನಾವು ಒಂದು ಪಾರ್ಕ್ ಇದೆ, ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಾವು ಸೀಕ್ರೆಟ್ ಸ್ಯಾಂಟಾ ಗಿಫ್ಟ್ ಎಕ್ಸ್ಚೇಂಜ್ ಮಾಡಬೇಕು, ಜೊತೆಗೆ ಕಲರ್ ಥೀಮ್ದು ಗಿಫ್ಟ್ ಎಕ್ಸ್ಚೇಂಜ್ ಮಾಡಬೇಕು. ಹಿಯರ್ ಇಟ್ ಈಸ್. ಆ್ಯಂಡ್ ಅವ್ರ ಕೈಯಲ್ಲೂ ಇದೆ. ಏನಾದರೂ ಹೇಳ್ರು, ಇನ್ನೂ ಸ್ವಲ್ಪ ವರ್ಷ ಆದ್ಮೇಲೆ ತೆಗೆದು ನೋಡ್ಬೋದು. ಗೈಸ್, ನೆಕ್ಸ್ಟ್ ಇಯರ್ ನನ್ನ ಬರ್ಡೇಗೆ ಸಿಗ್ತೀರಾ? ನಾನು ಸಿಗ್ತೀನಿ, ಎಸ್ ಪಕ್ಕ. ನಾನು ಟ್ರೈ ಮಾಡ್ತೀನಿ ಅನ್ನೋಕ್ಕಿಂತ ಅವಳು ಸಿಗ್ತೀನಿ ಪಕ್ಕ ಅಂದರೆ ಎಸ್, ನಾನು ಪಕ್ಕ ಸಿಗ್ತೀನಿ. ಅನುಷ್ಕಾ, ಯಾಕೆ ಹಿಂಗೆ ಹರ್ಟ್ ಮಾಡ್ತೀಯಾ? ನೋಡು, ನಾನು ಫ್ಯಾಕ್ಟ್ ಹೇಳಕ್ಕೆ ಟ್ರೈ ಮಾಡ್ತೀನಿ, ಬಟ್ ಸ್ಟಿಲ್
ಆ್ಯಕ್ಚುಲಾಗಿ ನಾನು ಸಿಗ್ತೀನಿ. ನಾನು ಸಿಗ್ತೀನಪ್ಪ, ನಾನೇನು ಕಡಿಮೆ ನಿಮ್ಗಿಂತ. ಸೀದಾ ಹಾವೇರಿಲ್ಲ ಇಲ್ಲ ಅಂದರೆ ಶಿವಮೊಗ್ಗ. ಬ್ಯೂಟಿಫುಲ್ ಲೇಡೀಸ್ ಹೋಗ್ತಾ ಇದ್ದಾರೆ. ದಟ್ಸ್ ಇಟ್ ಗಾಯ್ಸ್, ಇದು ನನ್ನ ಬರ್ಡೇ ವ್ಲಾಗ್ ಆಗಿತ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇದ್ರ ಜೊತೆ ನಾನು ಸೀಕ್ರೆಟ್ ಸ್ಯಾಂಟಾ ಗಿಫ್ಟ್ ಎಕ್ಸ್ಚೇಂಜ್ ಮತ್ತು ಕಲರ್ ಥೀಮ್ ಗಿಫ್ಟ್ ಎಕ್ಸ್ಚೇಂಜ್ ವ್ಲಾಗ್ನ ಹಾಕ್ತೀನಿ, ನೋಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.